ಹೆಲೋ ಫ್ರೆಂಡ್ಸ್, ಹೋಪ್ ಯು ಆರ್ ಗುಡ್. ನಾನು ಇವತ್ತು ಫ್ಯಾಷನ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಫ್ಯಾಷನ್ ಟಿಪ್ಸ್ನ ಹೇಳೋ ಮುಂಚೆ ನಮಗೆ ಫ್ಯಾಷನ್ ಟಿಪ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಫ್ಯಾಷನಬಲ್ ಆಗಿ ಕಾಣೋದ್ರಿಂದ ನಮ್ಮನ್ನು ನಾವು ಜಾಸ್ತಿ ಲವ್ ಮಾಡ್ಕೊತೀವಿ, ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಮೇಲೆ ನಮಗೆ, ಮತ್ತು ಬೇಗನೆ ಬೇರೆಯವರು ನಮ್ಮನ್ನು ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ, ಜೊತೆಗೆ ಇಂಪ್ರೆಷನ್ನು ಆಗ್ತಾರೆ. ಈಗ ಫ್ಯಾಷನ್ ಟಿಪ್ಸಲ್ಲಿ ನಾನು 10 ಫ್ಯಾಷನ್ ಟಿಪ್ಸ್ನ ಹೇಳ್ಕೊತಾ ಹೋಗ್ತೀನಿ. ಈ ವಿಡಿಯೋ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ಸಿಗೆ. ಫಸ್ಟ್ ಫ್ಯಾಷನ್ ಟಿಪ್ ಬಂದು ನೋ ಯುವರ್ ಬಾಡಿ ಶೇಪ್. ಫಸ್ಟ್ ನೀವು ನಿಮ್ಮ ಬಾಡಿ ಬಗ್ಗೆ ತಿಳ್ಕೋಬೇಕು. ನೀವು ಅನ್ಕೋಬೋದು, ಒಂದು ಪ್ಯಾಂಟ್ ಬೇರೆಯವರು ತೊಗೊಂಡಿದ್ದಾರೆ, ಅದೇ ಪ್ಯಾಂಟನ್ನೇ ನಾನು ತೊಗೊಂಡಿದ್ದೀನಿ, ಆದರೆ ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿ ಕಾಣ್ತಿಲ್ಲ, ಅವರಿಗೆ ಚೆನ್ನಾಗಿ ಕಾಣ್ತಿದೆ ಅಂತ. ಇದಕ್ಕೆ ಸಿಂಪಲ್ ರೀಸನ್ ಏನು ಅಂತಂದರೆ ಬಾಡಿ ಶೇಪ್. ನಿಮಗೆ ನಿಮ್ಮ ಬಾಡಿ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ನೀವು ಯಾವ ಬಟ್ಟೆಯನ್ನು ತುಂಬ ಇಷ್ಟಪಟ್ಟು ತೊಗೊಂಡ್ರೂ ಅದನ್ನು ಹಾಕ್ಕೊಂಡಾಗ ನಿಮಗೆ ಅದು ಚೆನ್ನಾಗಿ ಕಾಣಲ್ಲ. ಎಲ್ಲರೂ ಮಾಡೆಲ್ ಥರನೇ ಇರಬೇಕು ಅಂತ ಏನೂ ಇಲ್ಲ. ನೀವು ನಿಮ್ಮ ಬಾಡಿನ ಲವ್ ಮಾಡಿ ಮತ್ತು ತಿಳ್ಕೊಳ್ಳಿ ನಿಮ್ಮ ಬಾಡಿ ಬಗ್ಗೆ, ಯಾವ ಬಟ್ಟೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ. ಆವಾಗ ನೀವು ಈಸಿಯಾಗಿ ಸ್ಟೈಲಿಶ್ ಆ್ಯಂಡ್ ಫ್ಲ್ಯಾಟರಿಂಗ್ ಆಗಿ ಕಾಣ್ತೀರಾ. ಈ ಬಾಡಿ ಟೈಪ್ಸ್ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಸೆಕೆಂಡ್ ಫ್ಯಾಷನ್ ಟಿಪ್ ಬಂದು ಇನ್ವೆಸ್ಟ್ ಇನ್ ಬೇಸಿಕ್ಸ್ ಆ್ಯಂಡ್ ಟೈಮ್ಲೆಸ್ ಪೀಸಸ್. ಅಂದರೆ ನೀವು ಸ್ಟೈಲಿಶ್ ಆಗಿ ಕಾಣಬೇಕು ಯಾವಾಗಲೂ ಅಂದರೆ ನೀವು ಯಾವಾಗಲೂ ಸೀಸನ್ ವೈಸ್ ನಿಮ್ಮ ಬಟ್ಟೆನ ಮತ್ತು ಟ್ರೆಂಡ್ ವೈಸ್ ಆಗಿನೂ ನಿಮ್ಮ ವಾರ್ಡ್ರೋಬ್ನ ಶಾಪ್ ಮಾಡಬಾರ್ದು. ಅದರಿಂದ ನಿಮಗೆ ಎಕನಾಮಿಕಲಿ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಸಿಕ್ ಆಗಿ 80% ಇರೋ ವಾರ್ಡ್ರೋಬ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ನಿಮ್ಮ ವಾರ್ಡ್ರೋಬಲ್ಲಿ 80% ಬೇಸಿಕ್ ಕ್ಲಾತ್ಸ್ ಇರಬೇಕು ಮತ್ತು 20% ಮಾತ್ರ ಟ್ರೆಂಡಿ ಆಗಿರೋ ಇರಬೇಕು. ಇನ್ನು ಆ 80% ಬೇಸಿಕ್ಸ್ ಏನಿವೆ ಅವು ಟೈಮ್ಲೆಸ್ ಪೀಸಸ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಟೈಮ್ಲೆಸ್ ಪೀಸಸ್ ಅಂದರೆ ವೈಟ್ ಶರ್ಟ್. ನಾನೀಗ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಹೇಳ್ತಿರೋದು. ಆ ವೈಟ್ ಶರ್ಟ್ ತುಂಬ ಹಿಂದೆಯಿಂದನೂ ಟ್ರೆಂಡಲ್ಲಿ ಇದೆ ಮತ್ತು ಮುಂದೆ ಕೂಡ ಇರುತ್ತೆ. ಹಾಗೆ ಡೆನಿಮ್ ಜಾಕೆಟ್, ಬ್ಲ್ಯಾಕ್ ಶರ್ಟ್, ಟೀ ಶರ್ಟ್ಸು, ಆ್ಯಕ್ಸೆಸರೀಸು ಮತ್ತು ಆ್ಯಕ್ಸೆಸರೀಸಲ್ಲಿ ಗೋಲ್ಡ್ ಹೂಪ್ಸು, ಪರ್ಲ್ ನೆಕ್ಲೆಸಸ್ಸು, ಗೋಲ್ಡ್ ಆರ್ ಸಿಲ್ವರ್ ಚೈನ್ ಬ್ರೇಸ್ಲೆಟ್ಸು, ವೈಟ್ ಶೂಸು ಇವೆಲ್ಲ ಟೈಮ್ಲೆಸ್ ಪೀಸಸಲ್ಲಿ ಬರುತ್ತೆ. ಈ ಥರ ಆ್ಯಕ್ಸೆಸರೀಸ್ ಮತ್ತು ಬಟ್ಟೆಯನ್ನು ಯೂಸ್ ಮಾಡೋದ್ರಿಂದ ಔಟ್ ಆಫ್ ಫ್ಯಾಷನ್ ನೀವು ಆಗೋದಿಲ್ಲ ಮತ್ತು ಸ್ಟೈಲಿಶ್ ಆಗಿಯೂ ಕಾಣ್ತೀರಾ. ನಿಮಗೇನಾದರೂ ಬೇಸಿಕ್ ಕ್ಯಾಪ್ಸೂಲ್ ವಾರ್ಡ್ರೋಬ್ ಬಗ್ಗೆ ಇನ್ನೂ ಡೀಟೇಲ್ ಬೇಕು ಅಂತಂದರೆ ನಾನಾಗಲೇ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಥರ್ಡ್ ಫ್ಯಾಷನ್ ಟಿಪ್ಸ್ ಅಬೌಟ್ ನೋ ಯುವರ್ ಕಲರ್. ಹೌದು, ನೀವು ಜಸ್ಟ್ ಬಟ್ಟೆ ತೊಗೊಳ್ಳೋದು ಅಷ್ಟೇ ಅಲ್ಲ, ನೀವು ಯಾವ ಕಲರ್ ಬಟ್ಟೆ ತೊಗೊತೀರಾ ಅನ್ನೋದನ್ನು ಇಂಪಾರ್ಟೆಂಟ್ನೇ. ಇನ್ ಕೇಸ್ ನೀವು ಏನಾದರೂ ನಿಮಗೆ ಒಪ್ಪದೇ ಇರೋ ಕಲರ್ ಬಟ್ಟೆ ತೊಗೊಂಡ್ರೆ ಅದನ್ನು ನೀವು ಜಾಸ್ತಿ ಬಳಸೋಕ್ಕಾಗಲ್ಲ. ಅದಕ್ಕೆ ಕಲರ್ನು ಇಂಪಾರ್ಟೆಂಟ್. ನಿಮ್ಮ ಅಂಡರ್ ಟೋನ್ ಬಗ್ಗೆ ತಿಳ್ಕೊಳ್ಳಿ. ಯಾವ ಕಲರ್ ನಿಮಗೆ ಮ್ಯಾಚ್ ಆಗುತ್ತೆ, ಯಾವ ಜ್ಯುವೆಲರಿ ನಿಮಗೆ ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇನ್ ಕೇಸ್ ನೀವು ಏನಾದರೂ ರಾಂಗ್ ಕಲರ್ನ ಚೂಸ್ ಮಾಡಿದಾಗ ನಿಮ್ಮ ಫೇಸ್ ಡಲ್ಲಾಗಿ, ಅನ್ಹೆಲ್ದಿಯಾಗಿ ಮತ್ತು ಲೈನ್ಸ್ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ನಿಮ್ಮ ಫೇಸ್ ಮೇಲೆ ಜಾಸ್ತಿ ಇದೆ ಅನ್ನೋ ರೀತಿ ಕಾಣುತ್ತೆ. ರೈಟ್ ಕಲರ್ನ ಚೂಸ್ ಮಾಡಿದರೆ ಫೇಸ್ ಪಾಪ್ ಆಗಿ, ಫ್ರೆಶ್ ಆಗಿ, ಹೆಲ್ದಿಯಾಗಿ ಕಾಣ್ತೀರಾ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಕಲರ್ ಅನಾಲಿಸಿಸ್ ಬಗ್ಗೆ ನಾಲೆಡ್ಜ್ ಬೇಕು ಅಂದರೆ ಮತ್ತು ನಿಮ್ಮ ಅಂಡರ್ ಟೋನ್ ಬಗ್ಗೆ ತಿಳ್ಕೋಬೇಕು ಅಂದರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಫೋರ್ತ್ ಫ್ಯಾಷನ್ ಟಿಪ್ ಏನು ಅಂತಂದರೆ ಚೂಸಿಂಗ್ ರೈಟ್ ಆ್ಯಕ್ಸೆಸರೀಸ್. ನೀವು ಚೆನ್ನಾಗಿರೋ ಔಟ್ಫಿಟ್ ಹಾಕ್ಕೊಂಡು ನಿಮಗೆ ಮ್ಯಾಚ್ ಆಗೋ ಕಲರ್ ಬಟ್ಟೆನೂ ಹಾಕ್ಕೊಂಡಾಗ ಕೂಡ ನೀವು ಕರೆಕ್ಟ್ ಆಗಿರೋ ಆ್ಯಕ್ಸೆಸರೀಸ್ ಹಾಕಿಲ್ಲ ಅಂತಂದರೆ ನೀವು ಫ್ಯಾಷನಬಲ್ ಆಗಿ ಕಾಣಲ್ಲ. ರೈಟ್ ಆ್ಯಕ್ಸೆಸರೀಸ್ ಅಂದರೆ ನೀವು ವರ್ಕ್ ಔಟ್ಫಿಟ್ ಹಾಕಿ ಸ್ಲಿಂಗ್ ಬ್ಯಾಗ್ ಹಾಕಿದರೆ, ಅದೇ ಕ್ಯಾಶುವಲ್ ಔಟ್ಫಿಟ್ ಹಾಕಿ ಫಾರ್ಮಲ್ ಟೋಟ್ ಬ್ಯಾಗ್ ಯೂಸ್ ಮಾಡಿದರೆ ಮತ್ತು ಫ್ಲೇರ್ ಪ್ಯಾಂಟಿಗೆ ಫ್ಲ್ಯಾಟ್ ಫುಟ್ ಸೆಟ್ಟು ಹಾಕಿ ಮತ್ತು ಸ್ಕಿನ್ನಿ ಜೀನ್ಸ್ಗೆ ಪೆನ್ಸಿಲ್ ಹೀಲ್ ಹಾಕಿದಾಗ ಯಾವ ರೀತಿ ಕಾಣುತ್ತೋ ಆ ರೀತಿಯಾಗಿರುತ್ತೆ. ನಿಮ್ಮ ಔಟ್ಫಿಟ್ ಫ್ಲ್ಯಾಟರಿಂಗ್ ಆಗಿ ಕಾಣಲ್ಲ. ಅದಕ್ಕೆ ಯಾವಾಗಲೂ ರೈಟ್ ಆ್ಯಕ್ಸೆಸರೀಸ್ನ ಯೂಸ್ ಮಾಡಿ. ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಿಫ್ತ್ ಫ್ಯಾಷನ್ ಟಿಪ್ ಯಾವುದು ಅಂತಂದರೆ ಇನ್ವೆಸ್ಟ್ ಮೋರ್ ಇನ್ ಕ್ವಾಲಿಟಿ ದೆನ್ ದಿ ಕ್ವಾಂಟಿಟಿ.
ನೀವೇನಾದರೂ ಜಾಸ್ತಿ ಬಟ್ಟೆ ತೊಗೋಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದರೆ ನಿಮಗೆ ಒಂದು ಕ್ವಾಲಿಟಿ ಇರೋ ಶರ್ಟ್ ಪ್ರೈಸಲ್ಲೇ 3 to 4 ಪೀಸಸ್ ಬೇರೆ ಬಟ್ಟೆ ತೊಗೋಬಹುದು. ಲೆಸ್ ಕ್ವಾಲಿಟಿ ಇರೋವು ಬರುತ್ತೆ, ಆದರೆ ಅವು ಲಾಂಗ್ ರನ್ನಲ್ಲಿ ಬರಲ್ಲ. ಸ್ವಲ್ಪ ದಿನದಲ್ಲೇ ಮತ್ತೆ ಶಾಪ್ ಮಾಡಬೇಕಾಗುತ್ತೆ. ನಂಗೆ ಗೊತ್ತು ನಿಮಗೆಲ್ಲ ಶಾಪಿಂಗ್ ಅಂದರೆ ತುಂಬಾ ಇಷ್ಟ ಅಂತ, ಮತ್ತೆ ಶಾಪ್ ಮಾಡಬಹುದಲ್ಲ ಅಂತೇಳಿ ಖುಷಿ ಇತ್ತು ಅಂತಂದರೆ ನೀವು ಟ್ರೆಂಡಿ ಆಗಿರೋ ಕ್ಲಾತ್ಸ್ನ ಮಾತ್ರ ಆ ರೀತಿ ಶಾಪ್ ಮಾಡಿ. ಅಂದರೆ 1 or 2 ಇಯರ್ ಟ್ರೆಂಡಲ್ಲಿ ಮಾತ್ರ ಇದ್ದು ಮತ್ತೆ ಔಟ್ ಆಫ್ ದ ಟ್ರೆಂಡ್ ಆಗುತ್ತೆ ಅಲ್ವಾ, ಆ ಬಟ್ಟೆಗಳನ್ನ ನೀವು ಆ ರೀತಿ ಶಾಪ್ ಮಾಡಿ. ಅದಕ್ಕೆ ಟೈಮ್ಲೆಸ್ ಪೀಸಸ್ನ ಯಾವಾಗಲೂ ಕ್ವಾಲಿಟಿ ಇರೋವನ್ನೇ ತಗೊಳ್ಳಿ, ನಿಮಗೆ ಲಾಂಗ್ ರನ್ನಲ್ಲಿ ಹೆಲ್ಪ್ ಆಗುತ್ತೆ. 6th, ಡಿಫೈನ್ ಯುವರ್ ಸ್ಟೈಲ್. ಅಂದರೆ ಹೇಗೆ, ನಿಮಗೆ ಗೊತ್ತೇ ಇರಲ್ಲ ನಮ್ಮ ಸ್ಟೈಲ್ ಯಾವುದು ಅಂತ. ಅಂದರೆ ನೋಡಿ, ನಿಮಗೆ ಯಾವ ಬಟ್ಟೆಯಲ್ಲಿ ಕಂಫರ್ಟ್ ಫೀಲ್ ಆಗುತ್ತೆ, ಇಂಡಿಯನ್ ವೇರ್ನ ಅಥವಾ ವೆಸ್ಟರ್ನ್ ವೇರ್ನ ಅಂತ. ಮತ್ತು ಯಾವ ಬಟ್ಟೆಯಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತೀರಾ, ಹಾಗೆ ನಿಮ್ಮ ಡೈಲಿ ರುಟೀನ್ ಏನು. ಅಂದರೆ 9 to 5 ಕಾರ್ಪೊರೇಟ್ ಜಾಬ್ ಆಗಿದ್ದರೆ ಜಾಸ್ತಿ ಫಾರ್ಮಲ್ಸಲ್ಲಿ ಇರಬೇಕಾಗುತ್ತೆ. ಅಂದರೆ ಫಾರ್ಮಲ್ ಸ್ಯಾರೀಸು, ಕುರ್ತಾಸು ಆರ್ ವೆಸ್ಟರ್ನ್ ಫಾರ್ಮಲ್ ವೇರ್ಸು. ಅದೇ ಕಾಲೇಜ್ಗೆ ಹೋಗೋರಾಗಿದ್ದರೆ ಜಾಸ್ತಿ ಕ್ಯಾಶುವಲ್ ಹಾಕ್ತೀರಾ. ಅದೇ ರೀತಿ ನೀವು ಯಾವುದರಲ್ಲಿ ಕಂಫರ್ಟ್ ಕಾನ್ಫಿಡೆಂಟ್ ಫೀಲ್ ಆಗ್ತೀರಾ, ಹಾಗೆ ಯಾವುದು ನಿಮ್ಮ ರುಟೀನ್ ಅಂತಲೂ ಥಿಂಕ್ ಮಾಡಿ ನಿಮ್ಮ ಸ್ಟೈಲ್ನ ನೀವು ತಿಳ್ಕೊಂಡು ಆ ರೀತಿ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿ. ಇದನ್ನು ನಿಮಗೆ ಯೂಸ್ ಆಗುತ್ತೆ. 7th ಫ್ಯಾಷನ್ ಟಿಪ್ಸ್ ಏನು ಅಂತಂದರೆ, ಕ್ರಿಯೇಟ್ ಪರ್ಫೆಕ್ಟ್ ಬ್ಯಾಲೆನ್ಸ್. ಅಂದರೆ ಯಾವ ಬಟ್ಟೆ ಹಾಕೋತೀರಾ ಅದು ವೆಲ್ ಫಿಟೆಡ್ ಆಗಿದೆನಾ, ನಿಮಗೆ ಟೂ ಲೂಸ್ ಆರ್ ಟೂ ಟೈಟ್ ಆಗಿದೆ, ಅದಾಗಿಂದೆ ಪ್ರಪೋರ್ಷನ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಎಕ್ಸಾಂಪಲ್ ಏನು ಅಂತಂದರೆ, ಈಗ ನೀವು ಹೈಟ್ ಕಾಣಬೇಕಾಗುತ್ತೆ, ಅದಕ್ಕೋಸ್ಕರ ನೀವು 1/3 ರೂಲ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ನೀವು ಮೇಲೆಯಿಂದ ಕೆಳಗಡೆ ಹೆವಿ ಪ್ಯಾಟರ್ನ್ ಆಗಿರೋ ಬಟ್ಟೆ ಹಾಕಿದಾಗ ಅದನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಅದಾಗಿಂದ ನೀವೇನಾದರೂ ಚೆನ್ನಾಗಿ ಕಾಣಬೇಕು ಅಂತೇಳಂತಂದರೆ ಯಾವಾಗಲೂ ಒಂದು ಪ್ಯಾಟರ್ನ ಮಾತ್ರ ಎಲಿವೇಟ್ ಮಾಡಬೇಕಾಗುತ್ತೆ, ಇನ್ನೂ ಒಂದು ಪಾರ್ಟ್ನ ಸಿಂಪಲ್ಲಾಗಿ ಇಡಬೇಕಾಗುತ್ತೆ. ಅದೇ ರೀತಿಯೇ 2 ಪೀಸಸ್ಸನ್ನು ಟೈಟ್ ಆಗಿರೋ ಬಟ್ಟೆನೂ ಹಾಕಬಾರ್ದು, ಅದು ಚೆನ್ನಾಗಿ ಕಾಣಿಸಲ್ಲ. ಅದ್ರ ಬದಲು ವೈಡ್ ಲೆಗ್ ಜೀನ್ಸಿಗೆ ಕ್ರಾಪ್ ಟಾಪ್ ಹಾಕಿದರೆ ಫ್ಲಾಟರಿಂಗ್ ಲುಕ್ ಕೊಡುತ್ತೆ. ಅದೇ ರೀತಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ಮುಂದೆ ಸ್ಟೈಲಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಆ ವಿಡಿಯೋ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. 8th ಫ್ಯಾಷನ್ ಟಿಪ್ಸ್, ಪೇ ಅಟೆನ್ಷನ್ ಟು ಡೀಟೇಲ್ಸ್. ನೋಡಿ, ಈಗ ನೀವೊಂದು ಬ್ಯೂಟಿಫುಲ್ ಡ್ರೆಸ್ ಹಾಕಿರ್ತೀರ, ಚೆನ್ನಾಗಿ ಮೇಕಪ್ನೂ ಮಾಡಿರ್ತೀರ, ಅದಕ್ಕೆ ನೀವು ಫಿಂಗರ್ ರಿಂಗ್ಸು, ಹೇರ್ಗೆ ಒಂದು ಕ್ಯೂಟ್ ಬೋ ಹಾಕಿದರೆ ಅದು ಚೆನ್ನಾಗಿ ಕಾಣುತ್ತೆ. ಬಟ್ ಆದರೆ ನೀವು ಅದನ್ನು ಹಾಕ್ಕೊಳ್ಳಲ್ಲ, ಇಗ್ನೋರ್ ಮಾಡ್ತೀರಾ, ಅದೆಲ್ಲ ಯಾರು ಅಬ್ಸರ್ವ್ ಮಾಡ್ತಾರೆ ಅಂತ. ಆದರೆ ಇಲ್ಲೇ ನೋಡಿ ತಪ್ಪಾಗೋದು. ಪ್ರತಿಯೊಂದೂ ಅಬ್ಸರ್ವ್ ಆಗುತ್ತೆ. ಒಂದು ಚಿಕ್ಕ ಡೀಟೇಲ್ನು ಮಿಸ್ ಮಾಡಿದರೆ ಏನೋ ಇನ್ಕಂಪ್ಲೀಟ್ ಅನಿಸುತ್ತೆ. ಓವರಾಲ್ ಆಗಿ ಪುಟ್ ಟುಗೆದರ್ ಆಗಲ್ಲ. ಆ ಚಿಕ್ಕ ಇಗ್ನೋರೆನ್ಸ್ ನಿಮ್ಮ ಲುಕ್ಕನ್ನು ಹಾಳು ಮಾಡಲ್ಲ, ಬಟ್ ಅದೇ ರೀತಿ ಎಲಿವೇಟ್ ಕೂಡ ಮಾಡಲ್ಲ. ಅದಕ್ಕೋಸ್ಕರ ಪೇ ಅಟೆನ್ಷನ್ ಟು ಈವನ್ ಸ್ಮಾಲ್ ಡೀಟೇಲ್ಸ್. 9th, ಗ್ರೂಮಿಂಗ್. ಗ್ರೂಮಿಂಗ್ ಅನ್ನೋದು ಬೇಸಿಕ್ ಮತ್ತು ಎಸೆನ್ಷಿಯಲ್. ಇದು ಎಲ್ಲರಿಗೂ ಗೊತ್ತು, ಬಟ್ ಸಾಕಷ್ಟು ಜನ ಅವ್ರ ಬ್ಯುಸಿ ಲೈಫಿಂದ ಇದನ್ನು ಮರೆತು ಬಿಡ್ತಾರೆ ಅಥವಾ ಇಗ್ನೋರ್ ಮಾಡ್ತಾರೆ. ಅದರಿಂದ ನೀವು ಚೆನ್ನಾಗಿ ಕಾಣಿಸಲ್ಲ. ಎಷ್ಟೇ ಬ್ಯುಸಿ ಇದ್ರೂ ಸ್ವಲ್ಪ ಗ್ರೂಮಿಂಗ್ ಕಡೆ ಇಂಪಾರ್ಟೆನ್ಸ್ ಕೊಡಿ. ಇನ್ ಕೇಸ್ ನಿಮಗೆ ನೇಲ್ ಪಾಲಿಷ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೇಲ್ಸ್ನ ಶೇಪಲ್ಲಿ ಇಡಿ ಮತ್ತು ಕ್ಲೀನಾಗಿಯೂ ಇಡಿ. ಹಾಗೆಯೇ ಹೇರ್ ಕೇರ್ನ ಡೈಲಿ ರುಟೀನ್ನ ಕಂಟಿನ್ಯೂ ಮಾಡಿ. ಮತ್ತು ಆಲ್ವೇಸ್ ಸ್ಮೆಲ್ ಗುಡ್. ನೀವು ಎಷ್ಟೇ ಚೆನ್ನಾಗಿ ಕಂಡ್ರೂ ಇಫ್ ಯು ಆರ್ ನಾಟ್ ಸ್ಮೆಲ್ ನೈಸ್, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಹೋಗುತ್ತೆ. ಅದಕ್ಕೋಸ್ಕರ ನಿಮಗೆ ಇಷ್ಟ ಆಗಿರೋ ಪರ್ಫ್ಯೂಮ್ನ ತಗೊಳ್ಳಿ, ಡೈಲಿ ಯೂಸ್ ಮಾಡಿ. ಆ್ಯಂಡ್ ಲಾಸ್ಟ್ ಟಿಪ್ ಈಸ್ 10th, ಆ್ಯಂಡ್ ದಟ್ ಈಸ್ ಕಾನ್ಫಿಡೆನ್ಸ್. ನೀವು ಏನೇ ಬಟ್ಟೆ ಹಾಕಿ, ಜ್ಯುವೆಲರಿ ಹಾಕಿ, ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನ್ಯೂ ಟೈಪ್ಸ್ ಬಟ್ಟೆಗಳನ್ನ, ನ್ಯೂ ಟೈಪ್ ಆಗಿರೋ ಸ್ಟೈಲ್ನ ಮಾಡಿ. ಆದರೆ ನೀವೇನಾದರೂ ಕಾನ್ಫಿಡೆನ್ಸ್ನ ಕ್ಯಾರಿ ಮಾಡಿಲ್ಲ ಅಂತೇಳಂದರೆ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಬೇರೆ ಜನಗಳಿಗೆಲ್ಲ ನೀವು ಅಷ್ಟೊಂದು ಅಟ್ರಾಕ್ಟ್ ಅನಿಸಲ್ಲ. ನೀವು ಆದಷ್ಟು ಎಷ್ಟೇ ಡ್ರೆಸ್ಸಿ ಆಗಿ ಇದ್ರೂ ಪರ್ಸನ್ ಆಗಿ
ನೀವು ಚೆನ್ನಾಗಿ ಕಾಣಲ್ಲ. ಸೆಲ್ಫ್ ಲವ್ ಇಂಪಾರ್ಟೆಂಟು. ಹಾಗೆಯೇ ಸೆಲ್ಫ್ ಲವ್ ಎಲ್ಲಿ ಇರುತ್ತೋ ಆವಾಗ ನೀವು ಕಾನ್ಫಿಡೆನ್ಸ್ ಆಗಿ ಕಂಡೇ ಕಾಣ್ತೀರ. ಮತ್ತು ನನಗೆ ಕಾನ್ಫಿಡೆನ್ಸ್ ಬೇಕು ಅಂತಂದರೆ ನಿಮ್ಮ ಲೈಕು, ಶೇರು, ಸಪೋರ್ಟು ಸಿಗಬೇಕು. ನನ್ನ ಕಾನ್ಫಿಡೆನ್ಸ್ನ ನೀವು ಬ್ರೇಕ್ ಮಾಡಲ್ಲ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು.